ಇವತ್ತು ನಾನು ದೂರು ಕೊಡುವಂಥ ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ನಾವು ಬಂದಾಗ ಸಿಟಿಯಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರೇ ಮನೆ ಹತ್ರ ಬಂದು ASP ರವಿಕುಮಾರ್ ಅವರು, ಸಿಟಿ DSP ಮತ್ತು ಬ್ರೂಸ್ಪೇಟ್ ಮಹಾಂತೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಮೂವರು ಬಂದು ನನ್ನ ವೈಯಕ್ತಿಕ ಕಂಪ್ಲೇಂಟ್ ಕಾಪಿ ಮತ್ತು ಇದು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗ ನಾಗರಾಜ್ ಅಂತೇಳಿ ಅವರು ಇಲ್ಲಿ ನಡೆದಿರೋ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿದ್ದಂಥವ್ರು, ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ ಇದು. ಇದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ನಾಗರಾಜು ಸ್ಟೇಷನ್ಗೆ ಹೋಗಿ ಅಲ್ಲೇ ಸೈನ್ ಮಾಡಿ ಕಾಪಿಗಳನ್ನೆಲ್ಲ ಕೊಟ್ಟು ಬರ್ತಾರೆ. ಎರಡು ದೂರು. ದೂರಲ್ಲಿ ನನ್ನ ಪ್ರಾಣದ ಮೇಲೆ, ಇವತ್ತು ನನ್ನ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ಮಾಡೋದ್ರಿಂದ ಕಂಪ್ಲೀಟ್ ಒಂದು ಹತ್ಯೆಯತ್ನದ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಂಡು ಹಾರಿಸಿರುವಂಥದ್ದು ಮತ್ತು ನಿನ್ನೆ ಒಂದು ಗುಂಡು, ಇವತ್ತು ಇನ್ನೊಂದು ಗುಂಡು ಸಿಕ್ಕಿದೆ, ಇನ್ನೂ ಹುಡುಕ್ತಾ ಇದ್ದಾರೆ. ಸುಮಾರು 7-8 ಬಾರಿ ಫೈರಿಂಗ್ ಆಗಿರುವಂಥದ್ದು. ಅದು ನಾನು ವೈಯಕ್ತಿಕವಾಗಿ ಕೊಟ್ಟಿರುವಂಥ ಒಂದು ರಾಜ್ಯ ಸರ್ಕಾರದ ಒಂದು ವಿಷಯದಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಏನೇನು ನಡೆದಿದೆ ನಾನು ಇಲ್ಲಿ ಬಂದಾಗ ಅದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ಅವ್ರು ಬ್ಯಾನರ್ ಹಾಕ್ಲಿಕ್ಕೆ ಬಂದಾಗ ಪೊಲೀಸ್ ಅವರು ಇಲ್ಲಿ ಬಂದು ಅದನ್ನು ತೆರವುಗೊಳಿಸಿ ಅವ್ರನ್ನ ವಾಪಸ್ ಕಳಿಸಿದ ಮೇಲೆ ಕೂಡ ಮತ್ತೆ ಸಂಜೆ ಬಂದ ಮೇಲೆ ಆಗಿರೋ ಎಲ್ಲ ಘಟನೆಗಳ ಬಗ್ಗೆ ಒಂದು ನಾಗರಾಜ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ಕಂಪ್ಲೇಂಟ್. ಇವರಲ್ಲಿ ಯಾರ ವಿರುದ್ಧ ಎಲ್ಲ ಕಂಪ್ಲೀಟ್ ನಾರಾ ಭರತ್ ರೆಡ್ಡಿ ಮತ್ತು ನಿಮಗೆ ಓದಿ ಹೇಳ್ಬಿಡ್ತೀನಿ ನಾನು. ಕೊಲೆ ಯತ್ನ ಅಂತ ಕೊಟ್ಟಿದ್ದೀರಿ ಸರ್? ಹೌದು ಬಾ. ಇವತ್ತು ಏನು ಸತೀಶ್ ರೆಡ್ಡಿ ಮತ್ತು ಚಾನಲ್ ಶೇಖರ್ ಅವರು ಇವರೆಲ್ಲರೂ ಒಂದು ಗುಂಪು ಕಟ್ಕೊಂಡು ಏನು ಬಂದಿದ್ದಾರೆ ಅವ್ರ ಕಡೆಯಿಂದ ಮತ್ತು ಈ ಜಾತಿನಿಂದನೇ ಕೊಲೆ ಯತ್ನ ಮತ್ತು ಈ ಒಂದು ವಿಚಾರದಲ್ಲಿ ನಾರಾ ಭರತ್ ರೆಡ್ಡಿ, ನಾರಾ ಸೂರ್ಯನಾರಾಯಣ ರೆಡ್ಡಿ, ನಾರಾ ಪ್ರತಾಪ್ ರೆಡ್ಡಿ ಮತ್ತು ಅವರ ಎಂಟೈರ್ ಟೀಮನ್ನು ಅವರು ಪ್ರಚೋದನೆ ಮಾಡಿ ಕಳಿಸಿರುವಂಥ ಉಳಿದಿರುವಂಥ ಸತೀಶ್ ರೆಡ್ಡಿ, ಚಾನಲ್ ಶೇಖರ್ ಮತ್ತು ಸುಮಾರು ಒಂದು 15-16 ಮಂದಿ ಅವರೆಲ್ಲರ ಹೆಸರುಗಳಲ್ಲಿ ನಾವು ಬಂದು ಕಂಪ್ಲೇಂಟ್. ನಾರಾ ಭರತ್ ರೆಡ್ಡಿ ಅವ್ರನ್ನ ನಾವು ಮಾತಾಡ್ತಿದ್ವಿ. ಈಗ ನಿಮ್ಮ ಹತ್ರ ಇದ್ದಂತ ಇಬ್ಬರು ಖಾಸಗಿ ಗನ್ಮನ್ಗಳೇ ಫೈರ್ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ ಅಂತೇಳಿ, ಅದಕ್ಕೆ ಅವ್ರು ಹೇಳಿದ್ರು ಬಿಜೆಪಿಯವರು ಜನಾರ್ದನ್ ಸುಳ್ಳು ಹೇಳ್ತಾವ್ರೆ, ನನಗೆ ಸರ್ಕಾರದ ಗನ್ಮನ್ಗಳಿದ್ರೆ ನನ್ನ ಹತ್ರ ಖಾಸಗಿ ಗನ್ಮನ್ಗಳಿಲ್ಲ. ವಿಷಯನ ನಿಂತಿರೋದು ಸತೀಶ್ ರೆಡ್ಡಿಗೆ ಇಟ್ಟಿರುವಂಥ ಗನ್ಮ್ಯಾನ್ಗಳು ಅಂತೇಳಿ ಹೇಳ್ತಾ ಇದ್ದೀವಿ. ನಾವು ಬೇರೆ ವಿಚಾರನ ಮಾತಾಡ್ತಾ ಇದ್ದೀವಿ, ಅರ್ಥ ಆಯ್ತಾ? ಹಾಗಾಗಿ ನೀವು ಮೀಡಿಯಾದವರು ನಿಮ್ಮ ಖಂಡಿತಲ್ಲ, ನೀವೇನು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇವತ್ತು ಇಡೀ ಸಿಟಿ ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇದ್ದೆ. ನೀವು ಯಾವ ಟಿವಿ? ರಿಪಬ್ಲಿಕ್ ನೋಡಿ. ನಾನೇ ಭರತ್ ರೆಡ್ಡಿ ಅವರು ಕೇಳಿದ್ದು ಕರೆಕ್ಟೇ ಬಾಬು, ನಾನು ಹೇಳ್ತಾ ಇರೋದು ಗನ್ಮನ್ಗಳಂತೇಳಿ ಆರೋಪ ಇದೆ, ವಿಷಸ್ ತೋರಿಸಿ ನಾನು ಪ್ರಶ್ನೆ ಮಾಡಿದೆ. ಮತ್ತೆ ಅದಕ್ಕೆ ಅವ್ರು ಹೇಳಿದ್ರು ಸುಳ್ಳು ಹೇಳ್ತಾವ್ರೆ. ಅಲ್ಲ, ನಿಮಗೆ ನೀವೇ ಸಾಕ್ಷಿ ಇಲ್ಲ, ನಾ ಅದನ್ನೇ ತೋರಿಸಿ ಹೇಳಿದೆ, ಅದನ್ನ ಅವ್ರು ಒಪ್ಪಳ ರೆಡಿ ಇಲ್ಲ. ಕಳ್ಳರು, ಅದಕ್ಕೆ ನಾವು ಹೇಳ್ತಾ ಇರೋದು. ಕಳ್ಳರನ್ನ ನೀವು ಕೇಳಿದ್ರೆ ಅವನು ಕಳ್ತನ ಮಾಡಿಲ್ಲ ಅಂತಾನೆ ಹೇಳ್ತಾರೆ. ಕಳ್ಳ ನಾನೇನು ಕಳ್ತನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸರ್, ಈಗ ವಿಡಿಯೋ ಸಾಕ್ಷಿಗಳಿದ್ದಾವೆ, ವಿಡಿಯೋದಲ್ಲಿ ನಿಮ್ಮನೆ ಕಡೆ ಫೈರಿಂಗ್ ಮಾಡೋದಿದೆ, ಆದ್ರೆ ಪೊಲೀಸರು ಯಾಕಿನ್ನ ಅವ್ರನ್ನ ವಶಕ್ಕೆ ಕೆಲಸ ಆಗ್ತಿಲ್ಲ, ಯಾಕೆ ಅದನ್ನ ಆಗ್ರಹಿಸ್ತಿಲ್ಲ? ಅವ್ರು ತಪ್ಪಿಸ್ಕೊಂಡ್ರೆ ಯಾರು? ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾರು ಸಣ್ಣ ಮಕ್ಕಳೇನಲ್ಲ. ಮತ್ತು ಈ ದೇಶ ಅಷ್ಟು ಸುಭದ್ರವಾಗಿರುವಂಥದ್ದು. ನಾವು ಈ ಆ ಕಡೆ ಇರೋ ಪಾಕಿಸ್ತಾನೇ ಹೋಗಿ ಮುಗಿಸಿ ಬರ್ತಾ ಇದ್ದೀವಿ ಅಂತಂದರೆ ಒಳಗಡೆ ಇರುವಂಥ ಈ ಸಂಚುಕೋರರನ್ನ ಮುಗಿಸೋದು ವಿಷಯ ಏನಲ್ಲ. ಹಾಗಾಗಿ ಅದ್ರ ಬಗ್ಗೆ ಅವರೇನು ಓಡೋಗ್ತಾರೆ, ತಪ್ಪಿಸ್ಕೊಂಡು ಹೋಗ್ತಾರೆ ಅಂದರೆ ಪೊಲೀಸರೇನು ಅಷ್ಟೇ ನಮ್ಮ ಕರ್ನಾಟಕ ಪೊಲೀಸರು ಕೈಲಾಗದೇ ಇರೋರು ಅಂತಲ್ಲ. ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು ನನ್ನ ಮೇಲೆ ರಾಜಕೀಯ ಹೋರಾಟ ಮಾಡಿರ್ಬೋದು, ನಾನು ಅವ್ರ ವಿರುದ್ಧ ರಾಜಕೀಯ ಹೋರಾಟ ಮಾಡಿರ್ಬೋದು, ಆದರೆ ಇಂಥ ಒಂದು ಕ್ರಿಮಿನಲ್ ಕೆಲಸಗಳನ್ನು ಪ್ರೋತ್ಸಾಹ ಮಾಡೋ ವ್ಯಕ್ತಿ ಅವರಲ್ಲ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೆ ಆ ಇತಿಹಾಸನೇ ಇದೆ. ಆದರೆ ಇವತ್ತು ನಾರಾ ಭರತ್ ರೆಡ್ಡಿ ಅವ್ರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರು 2004ರಲ್ಲಿ ನಕ್ಸಲೈಟ್ಗಳನ್ನು ಇಲ್ಲಿ ಬಂದು ಕೂಡಿ ಹಾಕಿ ಕೋಟ್ಯಾಂತರ ಬೆಲೆ ಮಾಡುವಂಥ AK-47ಗಳ ಸಮೇತ ವೆಪನ್ಗಳನ್ನು ಪಂಕಜ್ ಕುಮಾರ್ ಠಾಕೂರ್ SP ಸೀಸ್ ಮಾಡಿ ಮಾಧ್ಯಮಗಳ ಮುಂದೆ ಡಿಸ್ಪ್ಲೇ ಮಾಡಿದ್ದು ಅದು ನಾರಾಯಣ ರೆಡ್ಡಿ ಅವರ ಬೆಂಬಲಿಗರು ಅನ್ನುವಂಥ ಇತಿಹಾಸ ಇಡೀ ಬಳ್ಳಾರಿ ಪತ್ರಕರ್ತರಿಗೆ ಗೊತ್ತಿರುವಂಥದ್ದು.
ಅದು ಅವರ ಹಿನ್ನೆಲೆ. ಹಾಗಾಗಿ ಇವತ್ತು ನಾವೇನಂತ ಹೇಳ್ತಾ ಇದ್ದೀವಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ CBI ಮೂಲಕ ತಕ್ಷಣ ಇದನ್ನು ಎಂಕ್ವೈರಿ ಮಾಡಿಸ್ಬೇಕು. ಆರ್ ಅಶೋಕ್ ಅವರು ಮಾತಾಡಿದ್ರು, ಜನಾರ್ದನ್ ರೆಡ್ಡಿ ಅವರೇ ಟಾರ್ಗೆಟ್ ಆಗಿದ್ರು, ಜಸ್ಟ್ ಮಿಸ್ ಆಗಿದ್ದಾರೆ ಅಂತ ಹೇಳಿ. ನಾನು ನಿಮಗೆ ಬುಲೆಟ್ಗಳ ಸಮೇತ ನಾನು ತೋರಿಸಿದೆ. ನಿನ್ನೆ ಒಂದು ಬುಲೆಟ್ ತೋರಿಸಿದೆ. ಇವತ್ತು ನಾನು ಅಟ್ಯಾಕ್ ಆಗಿದ್ದ ಜಾಗದಲ್ಲಿ ಇನ್ನೊಂದು ಬುಲೆಟ್ ಇವಾಗ ತೊಗೊಂಡು ಬಂದರು, ಅದನ್ನು ಮೀಡಿಯಾಕ್ಕೆ ನಾನು ತೋರಿಸಿದ್ದೆ. 2 ಬುಲೆಟ್ಗಳು. ಹಾಗಾಗಿ ಎಲ್ಲ ನಿಮ್ಮ ಕಣ್ಣು ಮುಂದೆನೇ ಇದೆ. ಯಾಕೆ ಜನಾರ್ದನ್ ರೆಡ್ಡಿ ಅವರು ಟಾರ್ಗೆಟ್? ಕ್ರಿಮಿನಲ್ಸ್ಗಳಿಗಿನ್ನು ಬೇರೆ ಏನಿದೆ? ದೇಶದ ಪ್ರಧಾನಮಂತ್ರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುತ್ತಂದ್ರೆ ಕ್ರಿಮಿನಲ್ಗಳು. ಸೊ ನನ್ನಂಥವ್ರದ್ದು ಯಾವ ಲೆಕ್ಕ ಅವರು? ಕಾನೂನು ಹೋರಾಟ ಹೇಗಿರುತ್ತೆ ಮುಂದಿನ ದಿನ? ಖಂಡಿತವಾಗ್ಲೂ ಇವತ್ತು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇಲಾಖೆಗೆ. ಮತ್ತು ಇವತ್ತು ನಮ್ಮ ಪ್ರತಿಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಮತ್ತು ಚೆಲುವಾದಿ ನಾರಾಯಣಸ್ವಾಮಿ ಅವರು ಇನ್ನಿತರ ಅನೇಕ ನಾಯಕರುಗಳು ಇವತ್ತು ಬೆಂಗಳೂರಲ್ಲಿ DG ಅವರಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಇವತ್ತು ವಿಜೇಂದ್ರ ಅವರು ಕೂಡ ಇವತ್ತು ಬಂದು ಮಾಧ್ಯಮಗಳಲ್ಲಿ ಮಾತಾಡಿರುವಂಥದ್ದು ಇದೆ. ನಾಳೆಗೆ ಪಕ್ಷ ಇನ್ನೂ ಕೆಲವೊಂದು ತೀರ್ಮಾನಗಳನ್ನ ತಗೊಳ್ಳುವಂತಿದೆ. ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ, ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅನ್ನೋದನ್ನು ಪಕ್ಷದ ತೀರ್ಮಾನದಂತೆ ನಾನು ಮುಂದಕ್ಕೆ ಹೋಗ್ತೀನಿ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಅನ್ನೋ ವಿಶ್ವಾಸ ಇದೆಯಾ? ನೋಡಿ, ನನಗೆ ಇವಾಗ ಹೊಸದಾಗಿ SP ಬಂದಿದ್ದಾರೆ ಪವನ್. ನಿನ್ನೆ ಬೆಳಿಗ್ಗೆನೇ ಅವರು 11ವರೆಗೆ ಚಾರ್ಜ್ ತಗೊಂಡಿರುವಂಥದ್ದು. ಅವ್ರ ಮೇಲೆ ನಂಬಿಕೆ ಇದೆ, ಅವರು ಸರಿಯಾದ ದಿಕ್ಕಲ್ಲಿ ತನಿಖೆ ಮಾಡ್ತಾರೆ ಅಂತೇಳಿ. ಹಾಗೆ ಮಾಡದೆ ಹೋದ ಪಕ್ಷದಲ್ಲಿ 2-3 ದಿವಸಗಳೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಈ ಹಿಂದೆ ಥರ ಟೆಕ್ನಾಲಜಿ ಇದೆ. ಇವಾಗೆಲ್ಲ ಫೋರೆನ್ಸಿಕ್ಕಲ್ಲಿ ಯಾವ ಬಾಡಿನಲ್ಲಿ ಯಾವ ಬುಲೆಟ್ ಹೋಗಿದೆ, ಆ ಬುಲೆಟ್ ಯಾವ ಗನ್ನಿಂದ ಬಂದಿದೆ, ಆ ಗನ್ ಯಾರು ಮಾಲೀಕ, ಅದೆಲ್ಲ ಕೂಡ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಸತ್ಯಾಂಶಗಳನ್ನು ಪೊಲೀಸರು ಬಹಿರಂಗಪಡಿಸಬೇಕು ಮತ್ತು ತಪ್ಪಿತಸ್ಥರನ್ನ ಅರೆಸ್ಟು ಮಾಡಬೇಕು ಕಂಪಲ್ಸರಿಯಾಗಿ. ಅದಾಗದೇ ಹೋದ ಪಕ್ಷದಲ್ಲಿ ಗವರ್ನರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತು ನಾವು CBI ಎಂಕ್ವೈರಿಗೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಎಂಕ್ವೈರಿ ಮಾಡೋದಕ್ಕೆ ಅವಶ್ಯಕತೆ ಬಿದ್ದರೆ ಹೈಕೋರ್ಟ್ವರೆಗೂ ಕೂಡ ಮೆಟ್ಲೆತ್ತಿ ನಾನು ಹೋರಾಟ ಮಾಡ್ತೀನಿ. ಸರ್, ಈಗ ಅಮಾಯಕ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ, ಇದಕ್ಕೆ ಅವರ ಕುಟುಂಬಕ್ಕೆ ಏನಾದರೂ ಪರಿಹಾರ ನೀಡಬೇಕಂತ ಆಗ್ರಹಿಸ್ತೀರಾ ಅಂತ? ನೋಡಿ, ಒಂದು ವಿಷಯ, ಅದು ವೈಯಕ್ತಿಕವಾಗಿ ಯಾರೇ ಅದು ಕಾಂಗ್ರೆಸ್ ಕಾರ್ಯಕರ್ತ, BJP ಕಾರ್ಯಕರ್ತ ಅನ್ನೋದಲ್ಲ. ನಮ್ಮ ಮೇಲೆ ಅಭಿಮಾನದಿಂದ ಸಾವಿರಾರು ಮಂದಿ ಬಂದಿರ್ತಾರೆ. ಅವರು ಪ್ರಚೋದನೆ ಮಾಡಿ ರೌಡಿಗಳನ್ನ ಕರ್ಕೊಂಡು ಬಂದಿರ್ಬೋದು. ಅವನು ರೌಡಿನ ಇನ್ನೊಬ್ಬ ಅನ್ನೋದಲ್ಲ, ಒಂದು ಪ್ರಾಣ ಹೋಗಿದೆ. ಅದ್ರ ಬಗ್ಗೆ ನಮಗೆ ವಿಶೇಷವಾಗಿ ಈಗಾಗಲೇ ಶ್ರೀರಾಮುಲು ಬೆಳಿಗ್ಗೆ ಹೇಳ್ದಂಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆ ಕುಟುಂಬಕ್ಕೆ ಧೈರ್ಯ ಕೊಡುವಂಥ ಒಂದು ಕೆಲಸ ನಮ್ಮಿಂದ ಕೂಡ ಖಂಡಿತವಾಗ್ಲೂ ಕೂಡ ನಡೆಯುತ್ತೆ. ನಾಳಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಅದು ನೀವೇ ಹೇಳ್ತಾ ಇದ್ದೀರಿ. ನಾಳಿನ ಕಾರ್ಯಕ್ರಮ ರದ್ದಾಗಿದೆ, ನಾಳೆ ನಡೆಯೋದಿಲ್ಲ, ಅದು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳಿ ಸೂಚನೆ ಕೊಡ್ತಾರೆ ಅಂತ. ಅದು ಅವರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ನೊಂದ ಕುಟುಂಬದ ಪರವಾಗಿ ನೀವು ಇರ್ತೀರಾ ಅಂತ? ಬಳ್ಳಾರಿ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಯಾರಿಗೆ ಕೂಡ ತೊಂದರೆ ಆದರೂ ಕೂಡ ಅವ್ರ ಜೊತೆ BJP ಪಕ್ಷ ಇರುತ್ತೆ, ಜನಾರ್ದನ್ ರೆಡ್ಡಿನೂ ಇರ್ತಾರೆ.